ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಪುರುಷೋತ್ತಮ್ ಗುಡ್ ಮಾರ್ನಿಂಗ್. ಹಾಂ ಗುಡ್ ಈವ್ನಿಂಗಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮಕ್ಕಳೇ. ಆನ್ಲೈನಲ್ಲಿ ನೋಡ್ತಿರೋ ಮಕ್ಕಳು ಮೊದಲು ಪರೀಕ್ಷೆಗೆ ಹಾಜರಾಗಿ ನಂತರ ಈ ವಿವರಣೆ ನೋಡಿ ಇದರಿಂದ ಹೆಚ್ಚಿನ ಲಾಭ ನೀವು ಪಡಿಬಹುದು. ಪರೀಕ್ಷೆ ಮೊದಲು ಹಾಜರಾಗಿ ದಯಮಾಡಿ. ಓಕೆ. ಎನಿವೇಸ್, ಒಂದು ವೇಳೆ ಟೈಮ್ ಕಡಿಮೆ ಇತ್ತಂದರೆ, ಎಕ್ಸಾಮ್ ಭಾಳ ಹತ್ತಿರ ಇದೆ, ಆ ಸಮಯದಲ್ಲಿ ಈ ವಿಡಿಯೋ ನೋಡ್ತಿದ್ದಾರೆ ಅಂದರೆ ನೇರವಾಗಿ ವಿಡಿಯೋ ನೋಡಿಬಿಡಿ, ಪರೀಕ್ಷೆಗೆ ಹಾಜರಾಗೋ ಅವಶ್ಯಕತೆ ಇಲ್ಲ. ವಿಡಿಯೋ ಪಾಸ್ ಮಾಡಿಬಿಟ್ಟು ಉತ್ತರ ಕೊಟ್ಬಿಟ್ಟು ಆಮೇಲೆ ನಮ್ಮ ವಿವರಣೆ ನೋಡಿ. ನಿಮ್ಮೆಲ್ಲರ ಪರೀಕ್ಷೆ ಆಗಿದೆ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಭಗವಂತ 128ರ ಅವಿಭಾಜ್ಯ ಅಪವರ್ತನೀಕರಣ ಮಾಡಿದಾಗ ಏನು ಬರ್ತದೆ? 128ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಇದ್ದಾವೆ? 128ರ ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕಾದ್ರೆ ಅದು ಸಮಸಂಖ್ಯೆ ಆಗಿರೋದರಿಂದ ನಾವು ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ತೀವಿ? ವಿದ್ಯಾ 2ರಿಂದ ಭಾಗಾಕಾರ ಮಾಡ್ತೀವಮ್ಮ. 2 6 12, 2 4 8. ಮತ್ತೆ ಸಮಸಂಖ್ಯೆ 2ರಿಂದ ಶುರು ಮಾಡೋಣ. 2 3 6 ಅನ್ವಿತಾ ಬಿರಾದರ್, 2 7 4. ಮತ್ತೆ 2ರಿಂದ ಮಾಡೋಣ. ಸಾನ್ವಿ 2 16 32, 2 8 16. ಇಂಚರ 2 4 8, 2 2 4, 2 1 2. ಸದ್ವಿನ್ 128ರ ಅಪವರ್ತನದಲ್ಲಿ 3 ಮತ್ತು 5 ಬರ್ತಾವ? ಬರಲ್ಲ. 3 ಬರುತ್ತಾ? 2 ಎಷ್ಟು ಸರಿ ಬರ್ತಾ ಇದೆ? 128 = 2 × 2 × 2 2 × 2 8 2. ಸೊ ಆಪ್ಷನ್ ಎ. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. ಹೌದಾ? ಸಾರಿ ಅಮ್ಮ. ಏನಪ್ಪ ಇಲ್ಲಿ ಎಣಿಸ್ಬಿಡ್ಬೋದಿತ್ತಾ? 1 2 3 4 5 6 7. 1 2 3 4 5 6 7. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. ಆಲ್ರೆಡಿ ನೀವು ಅಷ್ಟು ಬುದ್ಧಿವಂತರಿದ್ದೀರ ಅಂತ ನನಗೆ ಗೊತ್ತಿದ್ದಿಲ್ಲ. ಈಗ ಗೊತ್ತಾಯ್ತು. ಘನಮೂಲ 2 × 2 × 2 × 3 × 3 × 3 × 5 × 5 × 5. ಘನಮೂಲದಲ್ಲಿ ಏನಾಗ್ತದೆ ಮಕ್ಕಳೇ? ಇದೆಷ್ಟಿದೆ? 3 6 ಸರಿ ಇದೆ ಮಾರ್ಯಾರೆ. ಅಯ್ಯೋ ರಾಮ. 3 × 3 × 3 5 × ಅದೇ ಮುಂದೆ ಬರ್ಕೊಂಬಿಡ್ರಿ. 3 3 3 ಅಂತ ಏನಾಗಲ್ಲ. ಹಿಂದೆ ಮುಂದಾದರೆ ಏನಾಗಲ್ಲ. ಗುಣಾಕಾರದಲ್ಲಿ ಹಿಂದೆ ಮುಂದಾದರೆ ಏನಾದ್ರು ಸಮಸ್ಯೆ ಆಗ್ತದೆ ಮಕ್ಕಳೇ. 3 3 ಗುಂಪು ಮಾಡಿ, 3 3 ಗುಂಪು ಮಾಡಿ, 3 3 ಗುಂಪು ಮಾಡಿ, 3 3 ಗುಂಪು ಮಾಡಿ. 3 3 ಗುಂಪಲ್ಲಿ ಒಬ್ಬರು ಹೊರಗೆ ಬರ್ತಾರೆ. ಘನಮೂಲ ಆಗಿರೋದ್ರಿಂದ 2 × 3 × 3 × 5. ತಾಯಮ್ಮ ಏನು ಮಾಡ್ತೀವಿ? ವೆರಿ ಗುಡ್. 5 2 10, 3 3 9, 19 90. ಅದು 90ರ ಘನ ನೋಡ್ರಿ. ಅದು 90ರ ಘನದ ಘನಮೂಲ. 90 ಬರ್ತದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ ಜಿ. 4225ರ ವರ್ಗಮೂಲವೆಷ್ಟು? ಯಾವ ಪದ್ಧತಿ? ಯಾವ ವಿಧಾನ? ಭಾಗಾಕಾರ ವಿಧಾನ. 6 6 36. ಶೇಷ 6 6 ಕಾರ್ ಸೇರಿಸೋಣ. 12 ಆಗುತ್ತೆ. ಡ್ಯಾಶ್ 25 ಕೆಳ ಬರುತ್ತೆ. 12 ಎಷ್ಟಲಿ 60. 12 5 ಅಥವಾ ಡ್ಯಾಶ್ ಇಂಟು ಡ್ಯಾಶ್ 5 ಹಾಕಿ ನೋಡ್ರಿ. 125 5 ಏನು ಬರುತ್ತೆ? 5 25ಕ್ಕೆ 5 ದಶಕ 2, 5 2 10 2, 12 2 ದಶಕ 1, 5 1 5 1 6 625 ಬರ್ತದೆ. 125 5 625. ಶೇಷ 0. ಶೇಷ 0. ಅಷ್ಟು ನೋಡಿ. ಆ ಟ್ರಿಕ್ ಯೂಸ್ ಮಾಡಿದಿರಿ. ಗುಡ್. ಫ್ಯಾಂಟಾಸ್ಟಿಕ್. ವೆರಿ ಗುಡ್. ಮುಂದಿನ ಪ್ರಶ್ನೆ 4225. ಇದರ ವರ್ಗಮೂಲ ಎಷ್ಟು? ಈಗ ತಾನೇ ಮಾಡಿದ್ವಲ್ವಾ? ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಲ್ವ ನಾವು? 4225 ಮೈನಸ್ 3025. 4225 ಏನಾಗ್ತದೆ? ಇದು ಮಾಡಿದ್ವಿ ನಾವು. ಎಷ್ಟು ಬಂದಿತ್ತು? 65. 3025 ಏನಾಗ್ತದೆ? ನೋಡಿ, ಯಾವ ವರ್ಗ ಸಂಖ್ಯೆಯಿಂದ 30 ಭಾಗಾಕಾರ ಮಾಡ್ಬೋದು? 5. 5 6 5 5 5 5 25. ಶೇಷ 5. 25 ಕೆಳ ಬರುತ್ತೆ. 5ಕ್ಕೆ 5 ಸೇರಿಸಿದ್ರೆ 10. ಡ್ಯಾಶ್ 105 5 525. ಡ್ಯಾಶ್ ಓಕೆ 55 ವರ್ಗಮೂಲ
65ರಲ್ಲಿ 50 ಹೋದರೆ 55 ಹೋದರೆ 10. ಆಪ್ಷನ್ ಬಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸಾರಿ. ಯಾ ಒಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಭಾಗಾಕಾರ 3025. ಈಗ ಏನಾದರೂ ಮಾಡಿದ್ವಾ ನಾವು? ಈಗ ತಾನೇ ಮಾಡಿದ್ವಲ್ವಾ? ಬಳಸ್ಬೋದು ಅದನ್ನು. 3025ರ ವರ್ಗಮೂಲ. ವೆರಿ ಗುಡ್. 3025 ಭಾಗಾಕಾರ 121. ಸೊ ಏನಾಗುತ್ತೆ? 3025ರ ವರ್ಗಮೂಲ 55, ಭಾಗಾಕಾರ 121ರ ವರ್ಗಮೂಲ 11. 11 ಎಷ್ಟಲ್ಲ? 55. ಆಪ್ಷನ್ ಬಿ. ಆ ಥರ. ಓಕೆ. ಬಟ್ ನೀವು ಗಮನಿಸ್ತಿದ್ದೀರಾ, ಒಂದು ಪ್ರಶ್ನೆಯ ಉತ್ತರ ಇನ್ನೊಂದು ಪ್ರಶ್ನೆಗೆ ಬರ್ತಾ ಇದೆ, ಇನ್ನೊಂದು ಪ್ರಶ್ನೆಗೆ ಇದು ಮಾಡ್ತಾ ಇದೆ, ನಮಗೆ ಸಹಾಯ ಮಾಡ್ತಾ ಇದೆ. ಮೊದಲನೇ ಪ್ರಶ್ನೆ ತಪ್ಪಾಗ್ಬಿಡ್ತಂದ್ರೆ ಎಲ್ಲವೂ ತಪ್ಪಾಗ್ಬಿಡ್ತಾವೆ. ಇದರ ಘನಮೂಲ ಈಸಿ. ಹಲೋ, ಹೆದರಿಕೆ ಆಗುತ್ತೆ ಯಾರಿಗಾದರೂ? 162, 144, 3 ಗುಂಪು ಮಾಡಿರಿ. 262ನ್ನ ಯಾವ ಘನ ಸಂಖ್ಯೆದ ಭಾಗಾಕಾರ ಮಾಡ್ಬೋದು? 6ರ ಘನ 216. 6ರ ಘನ 216. ಸೊ ಇದನ್ನು 6ರಿಂದ ಭಾಗಾಕಾರ ಮಾಡ್ಬೋದು, 6ರ ಘನದಿಂದ. ಕೊನೆಯಲ್ಲಿ 4ನ್ನು ಕೊಡುವಂತಹ ಘನ ಸಂಖ್ಯೆ ಯಾವುದು? 4ರ ಘನ ಏನು ಬರುತ್ತೆ? 64. ಸೊ 4 64. ಎಷ್ಟು ನೋಡಿದ್ರು ಸಾಕಿತ್ತ? ಬರೀ 6 ನೋಡಿದ್ರು ಸಾಕಿತ್ತು. ಕೇವಲ 6 ನೋಡಿದ್ರು ಸಾಕಿತ್ತು ನಿಮಗೆ. 64. ವೆರಿ ಗುಡ್, ವೆರಿ ಗುಡ್. ಅರೆ ಘನಮೂಲ 6859 ಕಂಠಪಾಠಾಗಿದೆ. ವೆರಿ ಗುಡ್. 20ರವರೆಗೆ ಘನಗಳನ್ನು ಕಂಠಪಾಠ ಮಾಡಿ ಅಂತ ಭಾಳ ಪ್ರೀತಿಯಿಂದ ಹೇಳಿದ್ದೀನಿ. ಯಾರು ಕಂಠಪಾಠ ಮಾಡಿದಿರಿ? ಇಂಟು ಇದೆಯಾ? ಸಾರಿ, ಇಂಟು 343. ಒಂದು ತಪ್ಪಾಗಿದೆ ಅಲ್ಲಿ. ಒಂದು ತಪ್ಪಾಗಿದೆ, ನೀವು ಗಮನಿಸ್ಲೇ ಇಲ್ಲ. ಘನ ಇದು ವರ್ಗಮೂಲ ಆಗ್ಬಿಡುತ್ತಲ್ವಾ? ಇಲ್ಲಿ 3 ಬರೆದಿರ್ತಾನೆ, ಅದು ಘನಮೂಲ. ಎಸ್ಸನ್ನು 3 ಬರಿಬೇಕು, ಅವಾಗಲೇ ಘನಮೂಲ ಆಗೋದು. ಇದು 19 ಅಂತ ಹೇಳ್ತಾ ಇದ್ದೀರಿ, ಅದು 7. 19 ಆಪ್ಷನ್ ಎ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮಾಡ್ತಾ ಇದ್ದೀರಾ ಎಲ್ಲರೂ? ಚलो कर रहे हो भाई? काम चल रहा है ना? ठीक है. ಇದಕ್ಕೆ ಕನಿಷ್ಠ ಯಾವ ಸಂಖ್ಯೆಯನ್ನು ಗುಣಿಸಿದರೆ ಪರಿಪೂರ್ಣ ವರ್ಗ ಸಂಖ್ಯೆ ಆಗುವುದು? ಜೋಡಿ ಮಾಡಬೇಕಲ್ವ ನಾವು? ಏನಾದ್ರು ಲೆಕ್ಕ ಮಾಡೋದಿದೆಯಾ? ಜೋಡಿ ಮಾಡಿರಿ. ಜೋಡಿ ಏನು ಗುಣಿಸ್ಬೇಕು ನಾವು? 11 ಅಷ್ಟೇ. ಅಥವಾ ಭಾಗಿಸಬೇಕಾದ ಗರಿಷ್ಠ ಸಂಖ್ಯೆಯು ಯಾವುದು? 11. ಈಸಿ ಇತ್ತಲ್ವಾ? ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಮತ್ತು ಮೊದಲ 5 ಪೂರ್ಣ ಸಂಖ್ಯೆಗಳ ಮೊತ್ತಗಳಿಗಿರುವ ವ್ಯತ್ಯಾಸ. ಮೊದಲ 5 ಸ್ವಾಭಾವಿಕ ಸಂಖ್ಯೆ ಯಾವುವು? 1, 2, 3, 4, 5. ಇವುಗಳ ಮೊತ್ತಕ್ಕೂ ಮತ್ತು ಮೊದಲ 5 ಪೂರ್ಣ ಸಂಖ್ಯೆಗಳ ಮೊತ್ತಕ್ಕೂ ಇರುವ ವ್ಯತ್ಯಾಸ 0, 1, 2, 3, 4 ಅಷ್ಟೇ ತಾನೇ? ಪೂರ್ಣ ಸಂಖ್ಯೆಗಳು 0ಯಿಂದ ಶುರುವಾಗ್ತವೆ, ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಶುರುವಾಗ್ತವೆ. ನೀವು ನೋಡ್ರಿ, ಓ ಹೌದಲ್ವಾ? 1ಕ್ಕೆ 1 ಕ್ಯಾನ್ಸಲ್, 2ಕ್ಕೆ 2 ಕ್ಯಾನ್ಸಲ್, 3ಕ್ಕೆ 3 ಕ್ಯಾನ್ಸಲ್, 4ಕ್ಕೆ 4 ಕ್ಯಾನ್ಸಲ್, 5ರಲ್ಲಿ 0 ಹೋದರೆ 5. ಆಪ್ಷನ್ ಎ. ಈಸಿ ಇತ್ತಾ? ಹೌದು. ಅದಕ್ಕೆ ಆನ್ಸರ್ 0 ಕೊಡಬೇಕಿತ್ತಲ್ಲ? ಕೊಡಬೇಕಿತ್ತು. ತಪ್ಪು ಮಾಡಿಬಿಟ್ಟೆ. ನೆಕ್ಸ್ಟ್ ಟೈಮ್ ಕೊಡ್ತೇನೆ. 7400 ಜನ ಸೈನಿಕರನ್ನು ಯಾವ ಆಕಾರದಲ್ಲಿ? ವರ್ಗಾಕಾರದಲ್ಲಿ ನಿಲ್ಲಿಸಲು ಪ್ರಯತ್ನಿಸಿದಾಗ 4 ಜನ ಹೆಚ್ಚಾದ್ರಂತೆ. 4 ಮಂದಿ ಹೆಚ್ಚಾಗ್ಬಿಟ್ರು. ಹಾಗಾದರೆ ಪ್ರತಿ ಕಂಬ ಸಾಲಿನಲ್ಲಿ ಎಷ್ಟು ಜನರಿದ್ದಾರೆ? ಅಲ್ಲಪ್ಪ, 7400 ಮಂದಿ ಸೈನಿಕರನ್ನ ನಿಲ್ಸಕ್ಕೆ ಹೋಗಿದ್ದಾರೆ, 4 ಮಂದಿ ಹೆಚ್ಚಾದ್ರು ಅಂದರೆ ಅದನ್ನು ತೆಗಿಬೇಕಾ? ಎಷ್ಟಾಗ್ತಾರೆ? 7396 ಮಂದಿ ವರ್ಗಾಕಾರದಲ್ಲಿ ನಿಲ್ತಿದ್ದಾರೆ. ಪ್ರತಿ ಕಂಬ ಸಾಲಲ್ಲಿ ಎಕ್ಸ್ ಮಂದಿ ಇರ್ತಾರೆ, ಅಡ್ಡ ಸಾಲಲ್ಲೂ ಎಕ್ಸ್ ಮಂದಿ ಇರ್ತಾರೆ. ಅವರೆಲ್ಲ ಸೇರಿ 7396 ಮಂದಿ ಆಗ್ತಾರೆ. ಇಬ್ಬರು ಸೇರಿದ್ರೆ ಎಕ್ಸ್ನ ಹೊರಗೆ ಆಗುತ್ತೆ, ಅದು 7900.
7396 ಮಂದಿ ಇರ್ತಾರೆ. ಕಂಬ ಸಾಲದಲ್ಲಿ ಎಷ್ಟಿರ್ತಾರೆ, ಅಡ್ಡ ಸಾಲದಲ್ಲಿ ಎಷ್ಟಿರ್ತಾರೆ ಅಂದರೆ ವರ್ಗಮೂಲ ತಗೊಬೇಕು ನಾವು. ಇದಕ್ಕೆ ವರ್ಗಮೂಲ ಕಂಡುಹಿಡಿಬೇಕು. 7396 ಭಾಗಕಾರ ವಿಧಾನದಲ್ಲಿ ಮಾಡಿಬಿಡೋಣ, ಭಾಳ ಜಲ್ದಿ ಆಗ್ತದೆ. 8 8 ವೆರಿ ಗುಡ್. 8 8 ಇಷ್ಟು ಸಾಕಲ್ವಾ? 8 8 ಎಷ್ಟು ಸಾಕಲ್ವಾ? ಮಾಡಿಬಿಡೋಣ, ಮಾಡ್ತಾಯಿದ್ದೀವಿ. 64 ಶೇಷ 9, 96 ಕೆಳ ಬರುತ್ತೆ. 8ಕ್ಕೆ 8 ಸೇರಿಸ್ತೀರಿ 16 ಡ್ಯಾಶ್ ಡ್ಯಾಶ್ 16 ಎಷ್ಟಲೆ? 16 6 96, 166 6 996 ಬರುತ್ತೆ. ನೀವು ಟ್ಯಾಲಿ ಮಾಡಿ ನೋಡ್ಬೋದು. ಶೇಷ 0 ಬರ್ತದೆ. 86 ಜನ ಕಂಬ ಸಾಲಲ್ಲಿದ್ದಾರೆ, 86 ಜನ ಅಡ್ಡ ಸಾಲಲ್ಲೂ ಸಹ ಇದ್ದಾರೆ, 4 ಜನ ಹೊರಗಡೆ ಹರಟೆ ಹೊಡಿತಿದ್ದಾರೆ. ಅವ್ರನ್ನ ನಿಲ್ಸ್ಕೊಂಡಿಲ್ಲಲ್ಲ ಮಾರ್ಚ್ ಫಸ್ಟಿಗೆ, ಆರಾಮಾಗಿ ನಿಂತ್ಕೊಂಡಲ್ಲಿ ಮಾತಾಡ್ತಿರ್ತಾರೆ ಅವರು. ಎನಿವೇಸ್, ಮುಂದಿನ ಪ್ರಶ್ನೆ ಏನಾಯಿತು? ಸಾತ್ವಿಕ ವಾಟ್ ಹ್ಯಾಪನ್? ಬರ್ತಿದ್ದೀವಲ್ಲ? ಓಹ್ ಇಲ್ಲಲ್ಲ, ಥ್ಯಾಂಕ್ ಯು 86. ಓ ಹೌದು, ಕರೆಕ್ಟ್ ಅವ್ರು ಹೇಳಿದ್ದು. ಅಪೂರ್ಣ ಇದ್ದದನ್ನು ಪೂರ್ಣ ಮಾಡಿಸಿದ್ರು. ಥ್ಯಾಂಕ್ ಯು ಸಾತ್ವಿಕ. ವಾವ್ 784 ಮೈನಸ್ 324 ಪ್ಲಸ್ 100. ಲುಕ್ ಎಟ್ ದಿಸ್ 784 ವರ್ಗಮೂಲ. 784 ವರ್ಗಮೂಲ. ಹಲೋ ಹಾಂ 28. 324 ವರ್ಗಮೂಲ. ಹಲೋ ಥ್ಯಾಂಕ್ ಯು ಪ್ಲಸ್. ಓಕೆ 28ರಲ್ಲಿ 18 ಹೋದರೆ 10ಕ್ಕೆ 10 ಸೇರಿಸಿದ್ರೆ ತಾಯಮ್ಮ ಏನು ಹೇಳ್ತಿದ್ರಿ? ಇಪ್ಪತ್ತೆಂಟು ಇದೆ, 18 ಇದೆ, 10 ಇದೆ. ಓಹ್ ಗ್ರೇಟ್. ಯಾರ್ಯಾರು ಏನೇನು ಹಾಕಿದಾರೋ ಗೊತ್ತಿಲ್ಲ. ಆಲ್ ರೈಟ್ ಮಕ್ಕಳೇ, ಮುಂದಿನ ಪ್ರಶ್ನೆ. ಗುಡ್. ಪುರುಷೋತ್ತಮ್, 2800ಕ್ಕೆ ಕನಿಷ್ಠ ಎಷ್ಟನ್ನು ಸೇರಿಸಿದರೆ ಅದು ಸಂಪೂರ್ಣ ವರ್ಗ ಆಗುತ್ತೆ? ಎಷ್ಟನ್ನು ಸೇರಿಸಿದರೆ, ಎಷ್ಟನ್ನು ಕಳೆದರೆ ಯಾವ ವಿಧಾನ ಮಾಡಬೇಕಲ್ಲ? ಭಾಗಾಕಾರ ವಿಧಾನ. ಥ್ಯಾಂಕ್ ಯು. 2800 ಇದೆ. ತುಳಸಿದಾಸ್, 2 ಅಂಕೆ ಗುಂಪು ಮಾಡೋಣ. ಯಾವ ವರ್ಗ ಸಂಖ್ಯೆ? 5ರ ವರ್ಗ ಸಂಖ್ಯೆ. 5 5 25 ಶೇಷ 3 2 0 ಕೆಳ ಬರುತ್ತೆ. 5ಕ್ಕೆ 5 ಸೇರಿಸಿದ್ರೆ 10 ಡ್ಯಾಶ್ ಡ್ಯಾಶ್ 10 3 ಜಾಸ್ತಿ ಆಗಿಬಿಡುತ್ತಲ್ಲ, 309 ಆಗ್ಬಿಡುತ್ತೆ. 102 2 ಸೊ ಏನಾಗ್ತದೆ? 204 ಶೇಷ 96. ವೆರಿ ಗುಡ್, 96. ಅಂದರೆ ಮಕ್ಕಳೇ ಇದು 52ರ ವರ್ಗಕ್ಕಿಂತ ಜಾಸ್ತಿ ಇದೆ. ಇನ್ನೂ ಸ್ವಲ್ಪ ಏನಾದರೂ ಸೇರಿಸ್ಬಿಟ್ಟು ಅದನ್ನು ನಂತರದ ವರ್ಗ ಸಂಖ್ಯೆ ಮಾಡಬೇಕು. ನಂತರದ ವರ್ಗ ಸಂಖ್ಯೆ ಯಾರಿದ್ದಾರೆ? 53ರ ವರ್ಗ. ನೆನಪಿದೆಯಾ 53ರ ವರ್ಗ ಹೇಗೆ ಮಾಡ್ತೀವಿ ಅಂತ? 53 ಅಂದ್ರೇನು? 50ಕ್ಕೆ 3 ಜಾಸ್ತಿ. 50ಕ್ಕೆ 3 ಜಾಸ್ತಿ ಇದ್ದದನ್ನು ನಾವೆಲ್ಲ ಮಾಡ್ಬೇಕು? 25ಕ್ಕೆ 3 ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತಿದ್ದು? 28. 3ರ ವರ್ಗ 9. 2809 ಬರುತ್ತೆ. ಹೇಳ್ಬೋದಾ ಇಲ್ವಾ? ಬುನಾದಿ ಸಂಖ್ಯೆ ನೆನಪಿದೆಯಾ? 2809. 2800ಕ್ಕೆ ಏನು ಸೇರಿಸೋದ್ರೆ 2009 ಆಗುತ್ತೆ. 9 ಬರುತ್ತೆ. ಅಕಸ್ಮಾತ್ ಗೊತ್ತಾಗಲ್ಲ ಅಂದರೆ ನೀವೇನು ಮಾಡಿ, 2800ನ ಇದರಲ್ಲಿ ಕಳೆದು ಬಿಡ್ರಿ, ನಿಮಗೆ ಅವಾಗ 9 ಅಂತ ಉತ್ತರ ಬರುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಈ ಥರ ಸಾಕಷ್ಟು ಲೆಕ್ಕಗಳನ್ನ ಮಾಡಿದ್ದೀವಿ ತರಗತಿಯಲ್ಲೂ ಸಹ ನಾವು. ನೆನಪಿದೆ ಅಲ್ವಾ ಮಕ್ಕಳೇ? ಚಲೋ. 1460ರಿಂದ ಕನಿಷ್ಠ ಎಷ್ಟನ್ನು ಕಳೆದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಪ್ರೀತಮ್ ದೇಸಾಯಿ, ಎಷ್ಟನ್ನು ಕಳೆದರೆ, ಎಷ್ಟನ್ನು ಕೂಡಿದರೆ ಅಂತಂದರೆ ಯಾವ ಮೆಥಡ್ ಯೂಸ್ ಮಾಡ್ತೀರಿ? ಭಾಗಾಕಾರ ವಿಧಾನನ ಬಳಸಬೇಕು. ಸಾಗರ್ ಪಾಟೀಲ್, ಭಾಗಾಕಾರ ವಿಧಾನನ ಅನುಸರಿಸೋಣ ನಾವು. ಕಳೆಯೋದು ಭಾಳ ಸುಲಭ. 3 ವೆರಿ ಗುಡ್. ಯಾರು ಹೇಳಿದ್ದದು? ಯಾರಪ್ಪ ಹೇಳಿದ್ದು? ಥ್ಯಾಂಕ್ ಯು ಕುಶಾಲ್ಟಿ. 3ಕ್ಕೆ 3 ಸೇರಿಸಿದ್ರೆ 6 ಡ್ಯಾಶ್ ಡ್ಯಾಶ್ 6 9 54 ಜಾಸ್ತಿ ಆಗುತ್ತಾ? ಚೆಕ್ ಮಾಡೋಣ. ಡ್ಯಾಶ್ ಇಂಟು ಡ್ಯಾಶ್ 9 9 81 ದಶಕ 8 9 6 54 54 8 62 ಜಾಸ್ತಿ ಆಗುತ್ತಲ್ವಾ? ಓಹೋ, 9 ಬೇಡ, 9 ಬೇಡ, 8 ಮಾಡೋಣ. 8 ಮಾಡೋಣ. 68 8 8 64 4 ದಶಕ 6 8 6 48 ಪ್ಲಸ್ 6 54 ಕರೆಕ್ಟ್ ಆಗುತ್ತಲ್ವಾ?
68 8 544 ಶೇಷ 16. ಓಕೆ, ಅಂದರೆ ಮಕ್ಕಳೇ ಈ 38ರ ವರ್ಗಕ್ಕಿಂತ ಇದು 16 ಜಾಸ್ತಿ ಇದೆ. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 16. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಒಂದೇನು ಪ್ರಶ್ನೆ, 845ರಲ್ಲಿ ಕನಿಷ್ಠ ಎಷ್ಟನ್ನು ಭಾಗಿಸಿದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗ್ತದೆ? ಎಷ್ಟನ್ನು ಭಾಗಿಸಬೇಕು, ಎಷ್ಟನ್ನು ಗುಣಿಸಬೇಕು ಅಂದರೆ ಯಾವ ಅವಿಭಾಜ್ಯ ಅಪವರ್ತನೀಕರಣ ಬಳಸಬೇಕು? ಕೃತಾರ್ಥ ಅವಿಭಾಜ್ಯ ಅಪವರ್ತನೀಕರಣ ಬಳಸೋಣ. ಬೆನ್ಕೇಶ್ ಪಾಟೀಲ್ ಮಿಸ್ಟರ್ ಬೆನ್ಕೇಶ್ ಪಾಟೀಲ್. 5ರಿಂದ ಶುರು ಮಾಡೋಣ. 5 1 5 ಶೇಷ 3, 5 6 30 ಶೇಷ 4, 5 9 45. ಓಹ್, ಯಾರು ವರ್ಗ ಸಂಖ್ಯೆಗಳನ್ನು ಕ್ಷಮಿಸಿ ಕಲ್ತಿದ್ದೀರಿ ಭಾಗ್ಯವಂತರು ನೀವು. 13 13 13 1 ಅಂತ ಹೇಳಿಬಿಡ್ತೀರಿ, ಕರೆಕ್ಟಾ? ಸೊ ಓ, ಹಂಗೆ ಮಾಡಿಬಿಟ್ರಾ? ಆದಷ್ಟು ಸಮಯ ಸರಿಯಾಗಿ ಪಾಲನೆ ಮಾಡ್ಬೇಕಮ್ಮ. ಹಾಂ, ನೋಡ್ರಿ, ಯಾರು ಒಬ್ಬಂಟಿಗರಾಗಿದ್ದಾರೆ? 5. ಸೊ ನಾವು ಗುಣಿಸಬೇಕಾದ ಅಥವಾ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ 5. ಏನಪ್ಪ, ಯಾವ ಥರ? ಸರಿ, ಅರೆ ಮುಂದೇನಾಗುತ್ತಂತ ಯಾರಿಗೆ ಗೊತ್ತು? ಮುಂದೇನಾಗುತ್ತಂತ ಯಾರಿಗೆ ಗೊತ್ತು? ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರಶ್ನೆ ಕೊಡ್ತೇನೆ ನಿನಗೆ. ನೀನು ಹೇಳ್ದಂತೆಪ್ಪ, ಏನಪ್ಪ ತೇಜಸ್, ನೀನು ಹೇಳ್ದಂತೆ ಇಲ್ಲ, ನಾನು ಈ ಪ್ರಶ್ನೆನ ಈ ಥರ ಮಾಡಿಬಿಡ್ತೀನಿ. 625. ಒಂದು ನಿಮಿಷ 625 ಇದೆ. ನಾವು ಗುಣಿಸಬೇಕಾದ ಅಥವಾ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 5? ಅಲ್ಲ, 5ರಿಂದ ಭಾಗಾಕಾರ ಆಗುತ್ತಲ್ವ ಅದು? ಉಳಿಬೋದಲ್ವಾ? ಅದನ್ನೇ ಹೇಳ್ತಾ ಇರೋದು. ಆ ಥರ ಬಂದರೆ ಕೊನೆ ತನಕ ಮಾಡಬೇಕಲ್ಲ ಅದಕ್ಕೆ. 2 0 9 ಮತ್ತು 7 ಎಂಬ ಅಂಕೆಗಳನ್ನು ಉಪಯೋಗಿಸಿ ರಚಿಸಿದ 6 ಅಂಕಿಗಳ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸರಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಲ್ಲ, ಮೊತ್ತ. ಚಿಕ್ಕ ಸಂಖ್ಯೆ ಇರಬೇಕು, 6 ಅಂಕಿ ಇರಬೇಕು, ಚಿಕ್ಕ ಸಂಖ್ಯೆ ಇರಬೇಕು, ಸರಿ ಸಂಖ್ಯೆ ಇರಬೇಕು, ಅವುಗಳ ಮೊತ್ತ ಬೇಕು. ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ. ಕೌಶಲ್ಯ ಅತಿ ಚಿಕ್ಕ ಸರಿ ಸಂಖ್ಯೆ ಮಾಡೋಣ. ಮೊದಲು ಅದನ್ನು ತಯಾರು ಮಾಡ್ಕೊಳ್ಳೋಣ. ಅಡುಗೆಗೆ ಸಾಮಾನು ಮೊದಲು ರೆಡಿ ಇರಬೇಕು. ದೊಡ್ಡದು ಬೇಕಾ ನಿಮಗೆ? ಆಯಿತು. ಓಹೋ ಹೋ 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 ಆಮೇಲೆ ಚಟ್ನಿ ಪಲ್ಯ ಸಾಂಬಾರೆಲ್ಲ ಬರ್ತದೆ. ಹಾಂ, ದೋಸಂ. ಓಕೆ, ದೋಸಂ 6 ಅಂಕಿ ಅತಿ ದೊಡ್ಡ ಅತಿ ದೋಸಂ. ಏನೇನು ಬಳಸ್ಬೇಕಪ್ಪ? 1 2 3 4 5 6. ದೊಡ್ಡ ಸಮ ಸಂಖ್ಯೆ ದೋಸಂ. 1 2 3 4 5 6. ಒಂದು ನಿಮಿಷ, ಮೊದಲು ದೊಡ್ಡ ಸಂಖ್ಯೆ ಮಾಡೋಣ. ಹಲೋ, ಮೊದಲು ದೊಡ್ಡ ಸಂಖ್ಯೆ ಮಾಡೋಣ, ಆಮೇಲೆ ಸಮ ಸಂಖ್ಯೆ ಮಾಡೋಣ. ಮೊದಲು ದೋಸೆ ತಿನ್ನೋಣ, ಆಮೇಲೆ ಸಮ ಸಂಖ್ಯೆ ಮಾಡೋಣ. ಓಕೆ. ಸೊ ದೊಡ್ಡ ಸಂಖ್ಯೆನ ನಾವು ತಯಾರು ಮಾಡಬೇಕಂದ್ರೆ ದೊಡ್ಡ ಸಂಖ್ಯೆನ ನಾವು ತಯಾರು ಮಾಡಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ಬೇಕು. ರೈಟ್? ನೆನಪಿದೆಯಲ್ವಾ? ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಹೋಗ್ಬೇಕು. ದೊಡ್ಡ ಸಂಖ್ಯೆ ಯಾವುದಿದೆ? 9 7 2. ದೊಡ್ಡ ಸಂಖ್ಯೆ ಮಾಡಬೇಕು. ಈಗ ಅಂಕಿಗಳನ್ನು ಪುನರಾವರ್ತನೆ ಮಾಡಬೇಕಂದ್ರೆ ದೊಡ್ಡ ಅಂಕೆಗಳನ್ನೇ ಪುನರಾವರ್ತನೆ ಮಾಡ್ತೀನಿ. ನಮ್ಮ ಅದೃಷ್ಟಕ್ಕೆ ಇದು ಸರಿ ಸಂಖ್ಯೆಯಾಗೇ ಬಂದುಬಿಟ್ಟಿದೆ. ನಾವು ಸಮ ಸಂಖ್ಯೆ ಮಾಡೋದೇ ಬೇಕಿಲ್ಲ. ಅದು ದೊಡ್ಡ ಸಂಖ್ಯೆನ ರಚಿಸಿದಾಗ ಅದಾಗೆ ತನ್ನಷ್ಟಕ್ಕೆ ತಾನಾಗಿ ಅದು ಸಮ ಸಂಖ್ಯೆಯಾಗಿ ರಚಿತವಾಗಿದೆ. ಈಗ ನಾವು ರೂಪಿಸಬೇಕಾಗಿರೋದು ಅತಿ ಚಿಕ್ಕ ಸಮ ಸಂಖ್ಯೆ. ಹೌದಾ? ಇಲ್ಲಿ ಮಾಡಿಬಿಡೋಣ. ಅದನ್ನು ಎಲ್ಲಿ ಮಾಡೋಣ? ಇಲ್ಲೇ ಮಾಡಿಬಿಡೋಣ. ಚಿಕ್ಕ ಸರಿ ಸಂಖ್ಯೆ ಸಮ್. ಓಕೆ. 1 2 3 4 5 6. ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು. ಚಿಕ್ಕದೇನಿದೆ ನಂಬರು? 0 2 7 9. ಪುನರಾವರ್ತಿಸಬೇಕಂದ್ರೆ ಯಾವ ಅಂಕೆಗಳನ್ನು ಪುನರಾವರ್ತಿಸ್ತೀನಿ? ಚಿಕ್ಕ ಸಂಖ್ಯೆನ ರಚನೆ ಮಾಡಬೇಕಾದ್ರೆ ಚಿಕ್ಕ ಅಂಕೆಗಳನ್ನೇ ಪುನರಾವರ್ತನೆ ಮಾಡ್ತೀನಿ. ಆದರೆ ಇದು 6 ಅಂಕೆ ಸಂಖ್ಯೆ ಆಗ್ತದೆಯೇ ಮಕ್ಕಳೇ?
ಸೊನ್ನೆ ಎಲ್ಲದ ಸಂಖ್ಯೆನ ತಂದು ಇಲ್ಲಿ ಹಾಕ್ತೀನಿ. ಅವಾಗ ಏನಾಗುತ್ತೆ 2 0 0 0 7 9. ಆದರೆ ಇದು ಸಮಸಂಖ್ಯೆಯೇ ಅಲ್ಲ. ಸಮಸಂಖ್ಯೆ ಮಾಡ್ಬೇಕಂದ್ರೆ ಸಮಸಂಖ್ಯೆನ ಹುಡ್ಕೊತ ಬರ್ತೀನಿ. ಯಾರು ಬರ್ತಾರೆ? 0. ಈ 0 ಅಲ್ಲಿ ಹಾಕ್ಬಿಟ್ಟು 7 9 ಸರಿಸ್ಬೇಕಾಗುತ್ತೆ. 2 0 0 ಹಾಗೆ ಇರುತ್ತೆ. ಈ 0 ಕೊನೆಗೆ ಹೋಗುತ್ತೆ. 7 ಮತ್ತು 7 ಈ ಕಡೆ ಬರುತ್ತೆ, 9 ಈ ಕಡೆ ಬರುತ್ತೆ. ಅರ್ಥ ಆಯ್ತಾ? ನಮಗೆ ಬೇಕಾದ 6 ಅಂಕಿಯ ಅತಿ ಚಿಕ್ಕ ಸಮಸಂಖ್ಯೆ ಇದು. 6 ಅಂಕಿಯ ಅತಿ ದೊಡ್ಡ ಸಮಸಂಖ್ಯೆ ಅದು. ನಾವೇನು ಕಂಡಿಡ್ಬೇಕು ಆಮೇಲೆ? ಏನೋ ಹೇಳಿದ್ರಪ್ಪ ಬೆನಕೇಶ್ ಅವರು. ಹಾಂ ಗುರುಗಳೇ, ನೀವು ಇಷ್ಟಕ್ಕೆ ಹುಡುಕ್ಬಿಟ್ರೆ ಆಪ್ಷನ್ನ? ಹಾಂ ನಾವಿನ್ನೂ ದೋಸೆ ಅಷ್ಟೇ ಮಾಡಿರೋದು, ಚಟ್ನಿ ಸಾಂಬಾರು ಬೇಡವೇ? ಪಲ್ಯ ಚಟ್ನಿ ಹಾಕೊಂಡು ಆಮೇಲೆ ಉಣ್ಬೇಕಲ್ವಾ? ಹಾಂ ಬನ್ನಿ, ತಟ್ಟೆ ತಾಳ್ರಿ ಎಲ್ಲರೂ, ತಟ್ಟೆ ತಾಳ್ರಿ. 9 9 9 7 2 0. ಆಲ್ ರೈಟ್. ಪಲ್ಯ ಹಾಕ್ರಿ, ಪಲ್ಯ 2 0 0 7 9 0. ಬನ್ನಿ ಊಟ ಮಾಡೋಣ, ಮೊತ್ತ ತಾಳೋಣ ಬನ್ನಿ. 0ಗೆ 0 11 ದಶಕ 1 15ಕ್ಕೆ 5 ದಶಕ 1 0 0 12. ಹೌದಾ? ಓಹೋ, ಅಲ್ಲ ಬೆನಕೇಶ್ ಇದನ್ನು ಹೇಳ್ಬೇಕಂತಲೇ ಕಾಯ್ತಿದ್ದೇನೋ, ಗೊತ್ತಿಲ್ಲ. ಮಕ್ಕಳೇ, ನಾವೇನಾದ್ರು ತಪ್ಪು ಮಾಡಿದೀವ? ಕರೆಕ್ಟ್ ಇದೆಯಾ? ಒಂದು ವೇಳೆ ನೀವೇನಾದರೂ ಆಪ್ಷನ್ಸ್ ಹಾಕದೇ ಆಗಿದ್ದಿದ್ರೆ ಆಪ್ಷನ್ ಬಿಗೆ ಹಾಕಬೇಕಿತ್ತು. ಸರಿ ಸಂಖ್ಯೆಗಳ ಮೊತ್ತ ಸರಿ ಸಂಖ್ಯೆಯೇ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿನೇ ಹಾಕಿದರೆ ಭಾಳ ಉತ್ತಮ. ಬಟ್ ಗ್ರೇಸ್ ತಗೊಳ್ರಿ, ತೊಂದರೆ ಇಲ್ಲ, ಗ್ರೇಸ್ ತಗೊಳ್ಳಿ. ಗ್ರೇಸ್ ಇದೆ. ಈಗ ಪ್ರಶ್ನೆ ಗ್ರೇಸ್ ಇದೆಯಲ್ಲ ಗೊತ್ತಿಲ್ಲ, ಚೆಕ್ ಮಾಡೋಣ. 2 ಇಂಟು 2 ಇಂಟು 2 ಇಂಟು 2 ಇಂಟು ಎಷ್ಟಿದೆಯಪ್ಪ ಇದು? ಅಯ್ಯ, ಓ ಓಹೋ ಹೋ 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 ಓಹೋ ಹೋ ಹೋ. ಅಲ್ಲಪ್ಪ, ಇಲ್ಲಿ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಆಗಿದೆ, ನೀವು ನೋಡ್ತಾ ಇಲ್ಲ ಅದನ್ನು. ಒಂದು ನಿಮಿಷ, ಇನ್ನೊಂದು 2 ಕೊಡಬೇಕಿತ್ತು ನಾನಿಲ್ಲಿ, ಅವಾಗ ಕರೆಕ್ಟ್ ಆಗ್ತಿತ್ತು. ನೋಡಿರ್ಬೇಕಾರೆ ಅವರು ಎಷ್ಟಾಗುತ್ತಪ್ಪ ಇದು? 2 ಇಂಟು 2 ಇಂಟು 2 2 ಇಂಟು 2 ಇಂಟು 2. ಹೌದಾ? ಸೊ ಘನಮೂಲ ಆಗಿರೋದ್ರಿಂದ 3 ಗುಂಪಲ್ಲಿ ಒಬ್ಬರು ಹೊರಗೆ ಬರ್ತಾರೆ. ಕರೆಕ್ಟಾ? ಸೊ 3 ಇಂಟು 2 ಇಂಟು ಇಲ್ಲೇನಾಗ್ತಾರೆ 2 2 3 ಸರಿ 2 ಬರ್ತಾರೆ. 2 ಇಂಟು 2 ಇಂಟು 2. ಕರೆಕ್ಟಾ? ಸೊ ಏನಾಗ್ತದೆ? 3 2 6, 2ರ ಘನ 8, 6 8 48. ಈ ಥರ ಬರಬೇಕಿತ್ತು. 48 2 96 ಆಗ್ತಿತ್ತು. ಬಟ್ ಆಪ್ಷನ್ಸು ಸಹ ಮ್ಯಾಚ್ ಆಗ್ತಿಲ್ಲ, ಪ್ರಶ್ನೆಯೂ ಸಹ ಗೊಂದಲ ಇದೆ. ಹಾಗಾಗಿ ತಾವೆಲ್ಲರೂ 2 ಸಿಕ್ಬಿಟ್ವಲ್ರಿ. ಇದು ಗ್ರೇಸ್ ಇದೆಯಾ ಎಂತ ಚೆಕ್ ಮಾಡೋಣ. ಪರಿಪೂರ್ಣ ವರ್ಗವಾಗಲು 1021 ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ. 1029 ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಇದನ್ನು ಅವಿಭಾಜ್ಯ ಅಪವರ್ತನೀಕರಣ ಮಾಡಬೇಕು. ಗುಣಿಸೋದು ಭಾಗಿಸೋದು ಬಂತಂದರೆ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತಿರಲ್ವಾ? 3 3 9 ಶೇಷ 1, 3 4 12 ಶೇಷ ಇಲ್ಲ, 3 3 9. ಓಹ್, ಯಾವ ಮಗ್ಗಿ? 7. ವೆರಿ ಗುಡ್. 7 49 7 7 7 1. ಓಕೆ. ಓಹೋ ಓಹೋ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಸರಿ, ಗುಂಪಲ್ಲಿ ಇರೋದು ಇದೊಂದು ಮಾತ್ರ. 3 ಮತ್ತು 7 ಗುಣಿಸ್ಬೇಕು ನಾವು. 3 7 21 ಬರ್ತದೆ. ಇಲ್ಲಿ 21 ಇಲ್ಲ. ಹಿಂಗೆ ಮಾಡ್ಬೇಕಿತ್ತು ಇದನ್ನು, ಬಟ್ ತೊಂದರೆ ಇಲ್ಲ. ಈ ಥರ ಬರಿಬೇಕಿತ್ತು ಇದನ್ನು. ದೇರ್ ಇಸ್ ಅ ಮಿಸ್ಟೇಕ್. ಗ್ರೇಸ್ ಗ್ರೇಸ್ ಗ್ರೇಸ್. ಓಕೆ, ಇದಕ್ಕೂ ಗ್ರೇಸ್ ಇದೆಯಾ?
ಬನ್ನಿ 56ರ ಅಪವರ್ತನಗಳನ್ನು ಮಾಡೋಣ. ಸ್ಮಾರ್ಟ್ ಓಕೆ ಸ್ಮಾರ್ಟ್ 112 ಬರೋಕ್ಕೆ ಸಾಧ್ಯನಾ? ಆಪ್ಷನ್ ಎ ಒಂದಿಲ್ಲ ಅಲ್ವಾ? ಒಂದಿಲ್ಲ, ಅದು ಕ್ಯಾನ್ಸಲ್. 56 ಇಲ್ಲಲ್ಲ? ರೇ ಆಪ್ಷನ್ ಸಿ ಕರೆಕ್ಟ್. ಮುಂದಿನ ಪ್ರಶ್ನೆ, 91ರಿಂದ 100ರ ನಡುವೆ ಬರುವ ಅವಿಭಾಜ್ಯ ಸಂಖ್ಯೆಗಳೆಷ್ಟು? ಯಾವುದದು? 97, ಇದೊಂದು ಮಾತ್ರ ಬರ್ತದೆ. ಕರೆಕ್ಟ್. ಕೊನೆಯ ಪ್ರಶ್ನೆ, 128ರ ಅಪವರ್ತನಗಳಲ್ಲಿ ಅತ್ಯಂತ ದೊಡ್ಡ ಅಪವರ್ತನ ಅದೇ ಸಂಖ್ಯೆ ಮಕ್ಕಳೇ, ಮತ್ಯಾವ ಬೇರೆ ಸಂಖ್ಯೆಗೂ ಬರೋದಿಲ್ಲ. ಇಷ್ಟು ಪ್ರಶ್ನೆಗಳ ವಿವರಣೆಯೊಂದಿಗೆ ನಮ್ಮ ಕಿರು ಪರೀಕ್ಷೆ 6ರ ವಿವರಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀವಿ. ಮುಂದಿನ ತರಗತಿಗಳಲ್ಲಿ ಮುಂದಿನ ಪಾಠದ ಕಿರು ಪರೀಕ್ಷೆಯ ವಿವರಣೆಗಳೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತೇವೆ. ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಡಿ, ಇದು ಈಸಿ ಕ್ಲಾಸಸ್.